ನಮ್ಮೆಲ್ಲರ ಆರೋಗ್ಯದ ಹಿಂದೆ ಒಂದು ರಹಸ್ಯ ಭಾಷೆ ಇದೆ. ಅದೇ ಮೆಡಿಕಲ್ ಕೋಡ್ಗಳ ಜಗತ್ತು. ಇದು ನಮಗೆ ಗೊತ್ತಿಲ್ಲದ ಹಾಗೆ ಪ್ರತಿಯೊಬ್ಬ ಪೇಷಂಟ್ನ ಆರೋಗ್ಯದ ಕಥೆಯನ್ನ, ಅವರಿಗೆ ಸಿಕ್ಕ ಚಿಕಿತ್ಸೆಯ ವಿವರವನ್ನ ದಾಖಲಿಸುತ್ತೆ. ಬನ್ನಿ, ಈ ಸೀಕ್ರೆಟ್ ಲ್ಯಾಂಗ್ವೇಜ್ನ ಡಿಕೋಡ್ ಮಾಡೋಣ. ನಮ್ಮಲ್ಲಿ ಚಾಲ ಮಂದಿಗೆ ಈ ಅನುಭವ ಆಗಿರುತ್ತೆ ಅಲ್ವಾ? ಡಾಕ್ಟರ್ ರಿಪೋರ್ಟ್ ಅಥವಾ ಇನ್ಶೂರೆನ್ಸ್ ಬಿಲ್ಲಲ್ಲಿ ಈ ಥರ ಅರ್ಥವಾಗದ ಅಕ್ಷರಗಳು, ನಂಬರ್ಗಳು ಕಾಣಿಸ್ತವೆ. ಏನಿದು R10.13 ಅಂದ್ರೆ? ಇದು ಕೇವಲ ಒಂದು ಕೋಡ್ ಅಲ್ಲ, ಇದೊಂದು ಕಥೆಯ ಸಣ್ಣ ಭಾಗ. ಹೌದು, ಈ ಕೋಡ್ಗಳು ಬರೀ ಟೆಕ್ನಿಕಲ್ ಪದಗಳಲ್ಲ. ಇವು ಡಾಕ್ಟರ್ಸ್, ಹಾಸ್ಪಿಟಲ್ಸ್ ಮತ್ತೆ ಇನ್ಶೂರೆನ್ಸ್ ಕಂಪನಿಗಳು ಒಬ್ಬ ಪೇಷಂಟ್ನ ಆರೋಗ್ಯದ ಬಗ್ಗೆ ನಿಖರವಾಗಿ ಅರ್ಥ ಮಾಡ್ಕೊಳ್ಳೋಕೆ ಬಳಸುವ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್. ಸರಿ, ಹಾಗಿದ್ರೆ ಒಬ್ಬರ ಆರೋಗ್ಯದ ಸ್ಥಿತಿ ಈ ಕೋಡ್ ಆಗಿ ಹೇಗೆ ಬದಲಾಗತ್ತೆ? ಬನ್ನಿ, ಒಬ್ಬ ಪೇಷಂಟ್ ದೃಷ್ಟಿಯಿಂದ ಈ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಈ ಪ್ರೋಸೆಸ್ ತುಂಬಾ ಸಿಂಪಲ್. ಕೇವಲ 3 ಸ್ಟೆಪ್ಸ್ ಅಷ್ಟೇ. ಮೊದಲು ಒಬ್ರು ಆರೋಗ್ಯ ಸಮಸ್ಯೆಯಿಂದ ಡಾಕ್ಟರ್ ಹತ್ರ ಹೋಗ್ತಾರೆ. ಎರಡನೆಯದಾಗಿ ಡಾಕ್ಟರ್ ಸಮಸ್ಯೆಯನ್ನ ಪತ್ತೆ ಹಚ್ಚಿ ಅಂದ್ರೆ ಡಯಾಗ್ನೋಸ್ ಮಾಡ್ತಾರೆ. ಕೊನೆಯದಾಗಿ ಟ್ರೈನಿಂಗ್ ಪಡೆದ ಒಬ್ಬ ಮೆಡಿಕಲ್ ಕೋಡರ್ ಆ ಡಯಾಗ್ನೋಸಿಸ್ಗೆ ಒಂದು ಸ್ಪೆಸಿಫಿಕ್ ಕೋಡ್ ಆಗಿ ಬದಲಾಯಿಸ್ತಾರೆ. ಒಂದು ಸುಲಭವಾದ ಉದಾಹರಣೆ ತಗೊಳ್ಳೋಣ. ಒಬ್ರಿಗೆ ಗಂಟ್ಲು ನೋವು ವಿಪರೀತವಾಗಿದೆ. ಡಾಕ್ಟರ್ ಪರೀಕ್ಷೆ ಮಾಡಿ ಇದು ಅಕ್ಯೂಟ್ ಟಾನ್ಸಿಲೈಟಿಸ್ ಅಂತ ಖಚಿತಪಡಿಸ್ತಾರೆ. ಈಗ ಈ ಮೆಡಿಕಲ್ ಟರ್ಮ್ ಅನ್ನ ಒಂದು ಕೋಡ್ ಆಗಿ ಪರಿವರ್ತಿಸಬೇಕು. ಸೊ, ಅಕ್ಯೂಟ್ ಟಾನ್ಸಿಲೈಟಿಸ್ ಅನ್ನೋ ರೋಗಕ್ಕೆ ಕೊಡುವ ಕೋಡ್ ಯಾವುದು ಗೊತ್ತಾ? ಅದು J03 ಅಷ್ಟೇ. ಆ ದೊಡ್ಡ ವೈದ್ಯಕೀಯ ಪದ ಈಗ ಒಂದು ಸರಳ ಮತ್ತು ಎಲ್ಲರಿಗೂ ಅರ್ಥವಾಗುವ ಕೋಡ್ ಆಗಿ ಬದಲಾಯಿತು. ಈಗ ಈ ಕೋಡ್ಗಳನ್ನ ಹೇಗ್ ಮಾಡ್ತಾರೆ ಅಂತ ನೋಡೋಣ. ಅಂದ್ರೆ ಇದರ ಹಿಂದಿರೋ ಲಾಜಿಕ್ ಏನು? ನೋಡಿ, ಈ ಕೋಡ್ಗಳ ಹಿಂದೆ ಕೆಲವು ಇಂಟ್ರೆಸ್ಟಿಂಗ್ ರೂಲ್ಸ್ ಇವೆ. ಇವು 3 ರಿಂದ 7 ಅಕ್ಷರಗಳಷ್ಟು ಉದ್ದ ಇರ್ಬೋದು. ಇದರಲ್ಲಿ ಆಲ್ಫಾಬೆಟ್ ಮತ್ತು ನಂಬರ್ ಎರಡನ್ನೂ ಬಳಸ್ತಾರೆ. ಮೊದಲನೇ ಕ್ಯಾರೆಕ್ಟರ್ ಯಾವಾಗಲೂ ಒಂದು ಲೆಟರ್ ಆಗಿರುತ್ತೆ. ಕೋಡ್ ಎಷ್ಟು ಉದ್ದ ಇರುತ್ತೋ ಅಷ್ಟು ನಿಖರವಾದ ಮಾಹಿತಿ ಕೊಡುತ್ತೆ. ಅಷ್ಟೇ ಅಲ್ಲ, 7ನೇ ಅಕ್ಷರ ಇದ್ದರೆ ಅದು ಪೇಷಂಟ್ನ ಮೊದಲ ಭೇಟಿನ ಅಥವಾ ಫಾಲೋ ಅಪ್ ವಿಸಿಟಾ ಅನ್ನೋದನ್ನು ಕೂಡ ಹೇಳುತ್ತೆ. ಈ ಸಿಸ್ಟಮ್ನ ಒಂದು ಸಖತ್ ಪವರ್ಫುಲ್ ಫೀಚರ್ ಅಂದ್ರೆ ಲ್ಯಾಟರಾಲಿಟಿ. ಅಂದ್ರೆ ಸಮಸ್ಯೆ ದೇಹದ ಬಲಭಾಗದಲ್ಲಿದೆಯೋ ಅಥವಾ ಎಡಭಾಗದಲ್ಲಿದೆಯೋ ಅಂತ ನಿಖರವಾಗಿ ಹೇಳೋದು. ಇಲ್ಲಿ ನೋಡಿ, ಒಂದೇ ಒಂದು ನಂಬರ್ ಎಷ್ಟು ವ್ಯತ್ಯಾಸ ಮಾಡುತ್ತೆ ಅಂತ. M71.031 ಅನ್ನೋ ಕೋಡ್ ಬಲಗೈ ಮಣಿಕಟ್ಟಿನ ಸಮಸ್ಯೆಯನ್ನ ಸೂಚಿಸಿದ್ರೆ, ಕೊನೆಯ ನಂಬರ್ 1ಅನ್ನ 2ಕ್ಕೆ ಬದಲಾಯಿಸಿದ್ರೆ ಸಾಕು. M71.032 ಕೋಡ್ ಎಡಗೈ ಮಣಿಕಟ್ಟಿನ ಸಮಸ್ಯೆಯನ್ನ ಸೂಚಿಸುತ್ತೆ. ಅಷ್ಟು ನಿಖರವಾಗಿರುತ್ತೆ ಈ ಸಿಸ್ಟಮ್. ಕೋಡಿಂಗ್ನಲ್ಲಿ ಕೆಲವು ಕಠಿಣ ನಿಯಮಗಳೂ ಇವೆ. ಉದಾಹರಣೆಗೆ ಎಕ್ಸ್ಕ್ಲೂಡ್ಸ್ 1 ಅಂತ ಇದ್ರೆ ಅದು ಒಂದ್ ರೀತಿ ಇದನ್ನು ಮಾಡಬೇಡಿ ಅನ್ನೋ ಇನ್ಸ್ಟ್ರಕ್ಷನ್ ಇದ್ದಂಗೆ. ಅಂದ್ರೆ 2 ನಿರ್ದಿಷ್ಟ ಕೋಡ್ಗಳನ್ನ ಒಟ್ಟಿಗೆ ಬಳಸೋ ಹಾಗಿಲ್ಲ, ಯಾಕಂದ್ರೆ ಆ ರೋಗ ಲಕ್ಷಣಗಳು ಒಟ್ಟಿಗೆ ಕಾಣಿಸ್ಕೊಳ್ಳಲ್ಲ. ಆದ್ರೆ ಎಕ್ಸ್ಕ್ಲೂಡ್ಸ್ 2 ಅಂತ ಇದ್ರೆ ಪೇಷಂಟ್ಗೆ 2 ಸಮಸ್ಯೆ ಇರ್ಬೋದು, ಹಾಗಾಗಿ 2 ಕೋಡ್ಗಳನ್ನು ಬಳಸ್ಬೋದು. ಇದೆಲ್ಲ ಯಾಕಂದ್ರೆ ನಿಖರತೆ ಕಾಪಾಡೋದು ತುಂಬಾನೇ ಮುಖ್ಯ. ಸರಿ, ಇಷ್ಟೆಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನೋಡ್ವಿ. ಆದ್ರೆ ಈ ಸಿಸ್ಟಮ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ಇದರ ಪ್ರಭಾವ ಕೇವಲ ಒಬ್ಬ ರೋಗಿಯ ಬಿಲ್ಗೆ ಮಾತ್ರ ಸೀಮಿತಾನಾ? ಖಂಡಿತ ಇಲ್ಲ. ಇದರ ವ್ಯಾಪ್ತಿ ಅದಕ್ಕಿಂತ ತುಂಬಾನೇ ದೊಡ್ಡದು. ಈ ವ್ಯವಸ್ಥೆಯ ಅಧಿಕೃತ ಹೆಸರು ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಷನ್ ಆಫ್ ಡಿಸೀಸಸ್ 10th ರಿವಿಷನ್ ಕ್ಲಿನಿಕಲ್ ಮಾಡಿಫಿಕೇಷನ್. ಚಿಕ್ಕದಾಗಿ ಹೇಳೋದಾದೆ ICD-10-CM. ಇದು ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHOನ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಆಧಾರದ ಮೇಲೆ ಅಮೆರಿಕಾದ CDC ಅಭಿವೃದ್ಧಿಪಡಿಸಿರೋ ಅಧಿಕೃತ ಸಿಸ್ಟಮ್. ಇದು ರೋಗಗಳನ್ನ ವರ್ಗೀಕರಿಸೋ ಒಂದು ಜಾಗತಿಕ ವ್ಯವಸ್ಥೆ. ಈ ಕೋಡ್ಗಳು ಯಾಕೆ ಬೇಕು ಅಂದ್ರೆ ಇವು ಹಲವು ಪ್ರಮುಖ ಕೆಲಸಗಳನ್ನ ಮಾಡ್ತವೆ. ಸರಿಯಾದ ಬಿಲ್ಲಿಂಗ್ ಮತ್ತು ಇನ್ಶೂರೆನ್ಸ್ ಕ್ಲೇಮ್ಗಳಿಗೆ ಇವು ಬೇಕೇ ಬೇಕು. ದೇಶದಲ್ಲಿ ಯಾವ ರೋಗ ಹರಡುತ್ತಿದೆ ಅಂತ ಟ್ರ್ಯಾಕ್ ಮಾಡೋಕೆ ಸರ್ಕಾರಕ್ಕೆ ಇದು ಸಹಾಯ ಮಾಡುತ್ತೆ. ಮೆಡಿಕಲ್ ರಿಸರ್ಚ್ಗೆ ಇದು ತುಂಬಾನೇ ಅಮೂಲ್ಯವಾದ ಡೇಟಾ ಒದಗಿಸುತ್ತೆ. ಅಷ್ಟೇ ಅಲ್ಲ, ಹಿಪ್ಪಾನಂತಹ ಪೇಷಂಟ್ ಪ್ರೈವಸಿ ಕಾನೂನುಗಳನ್ನ ಪಾಲಿಸೋಕು ಇದು ಅತ್ಯಗತ್ಯ. ಸರಿ, ಈ ಇಡೀ ಸಿಸ್ಟಮ್ ಹಿಂದೆ ಯಾರು ಕೆಲಸ ಮಾಡ್ತಾರೆ? ಈ ಫೀಲ್ಡಿನಲ್ಲಿ ಯಾವೆಲ್ಲ ಅವಕಾಶಗಳಿದೆ? ಅದರ ಬಗ್ಗೆ ಈಗ ಮಾತಾಡೋಣ. ಗೊತ್ತಾ, ಇಂಡಿಯಾದಲ್ಲಿ ಮೆಡಿಕಲ್ ಕೋಡಿಂಗ್ ಒಂದು ಹೈ ಪೇಯಿಂಗ್ ಜಾಬ್ ಆಗ್ತಿದೆ. ಇಲ್ಲಿ ಕೌಶಲ್ಯ ಮತ್ತು ಅನುಭವಕ್ಕೆ ತುಂಬಾ ಮಂచి ಬೆಲೆ ಇದೆ. ಕೇಳಿದ್ರೆ ಶಾಕ್ ಆಗ್ಬೋದು. 8 ವರ್ಷಗಳಿಗಿಂತ ಹೆಚ್ಚು ಅನುಭವ ಇರೋ ಎಕ್ಸ್ಪರ್ಟ್ ಮೆಡಿಕಲ್ ಕೋಡರ್ಗಳು ವರ್ಷಕ್ಕೆ 18 ಲಕ್ಷ ರೂಪಾಯಿವರೆಗೂ ಸಂಪಾದಿಸ್ಬೋದು. ಬನ್ನಿ, ಈ ಸ್ಯಾಲರಿ ಗ್ರೋತ್ ಹೇಗಿರುತ್ತೆ ಅಂತ ನೋಡೋಣ. ಕೆರಿಯರ್ ಶುರುವಿನಲ್ಲಿ ಸುಮಾರು 2.5 ರಿಂದ 4.5 ಲಕ್ಷದವರೆಗೆ ಸಂಬಳ ಇರಬಹುದು. 3 ರಿಂದ 5 ವರ್ಷದ ಅನುಭವ ಆದಮೇಲೆ ಅದು 8 ಲಕ್ಷದ ಗಡಿ ದಾಟುತ್ತೆ. ಮತ್ತೆ
8 ವರ್ಷಗಳಿಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಆದರೆ ವಾರ್ಷಿಕ 12ರಿಂದ 18 ಲಕ್ಷದವರೆಗೆ ತಲುಪಬಹುದು. ಹಾಗಿದ್ರೆ ಸ್ಯಾಲ್ರಿ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಕೆಲವು ಕೀ ಫ್ಯಾಕ್ಟರ್ಸ್ ಇವೆ. ಸಿಪಿಸಿ ಅಂದ್ರೆ ಸರ್ಟಿಫೈಡ್ ಪ್ರೊಫೆಷನಲ್ ಕೋಡರ್ ನಂತಹ ಪ್ರೊಫೆಷನಲ್ ಸರ್ಟಿಫಿಕೇಟ್ಸ್ ಪಡೆಯೋದು, ಸರ್ಜಿಕಲ್ ಕೋಡಿಂಗ್ ತರಹದ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಸ್ಪೆಷಲೈಸ್ ಮಾಡೋದು, ಮತ್ತೆ ಕೆಲಸದಲ್ಲಿ ನಿಖರತೆ ಕಾಪಾಡಿಕೊಳ್ಳೋದು ಸಂಬಳವನ್ನ ಗಣನೀಯವಾಗಿ ಹೆಚ್ಚಿಸುತ್ತೆ. ಸೊ ಕೊನೆಯದಾಗಿ ಈ ಸ್ಕಿಲ್ನ ಫ್ಯೂಚರ್ ಏನು? ಟೆಕ್ನಾಲಜಿ ಇದರ ಮೇಲೆ ಹೇಗೆ ಪ್ರಭಾವ ಬೀರಬಹುದು? ನಾವು ಅರ್ಥ ಮಾಡ್ಕೋಬೇಕಿರೋದೇನೆಂದ್ರೆ, ಮೆಡಿಕಲ್ ಕೋಡಿಂಗ್ ಅಂದ್ರೆ ಬರೀ ಡೇಟಾ ಎಂಟ್ರಿ ಅಲ್ಲ. ಇದು ಪೇಷಂಟ್ನ ಅನುಭವ, ಡಾಕ್ಟರ್ನ ಜ್ಞಾನ ಎರಡನ್ನೂ ಸೇರಿಸಿ ಒಂದು ಅರ್ಥಪೂರ್ಣ ಡೇಟಾ ಆಗಿ ಪರಿವರ್ತಿಸೋ ಒಂದು ಇಂಟೆಲೆಕ್ಚುವಲ್ ಸ್ಕಿಲ್. ನಿಜ ಹೇಳ್ಬೇಕಂದ್ರೆ ಇದು ಮಾಡರ್ನ್ ಹೆಲ್ತ್ ಕೇರ್ ಸಿಸ್ಟಮ್ನ ಬೆನ್ನೆಲುಬು. ಹಾಗಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಷ್ಟೆಲ್ಲ ಮುಂದುವರಿಯುತ್ತಿರುವಾಗ ಈ ಹ್ಯೂಮನ್ ಸ್ಕಿಲ್ನ ಭವಿಷ್ಯ ಏನಾಗಬಹುದು? ಮೆಡಿಸಿನ್ ಮತ್ತು ಡೇಟಾ ನಡುವೆ ಸೇತುವೆಯಾಗಿರುವ ಈ ಕೆಲಸವನ್ನ ಮಷೀನ್ಗಳು ಮಾಡಬಹುದಾ? ಅಥವಾ ಮನುಷ್ಯನ ತಿಳುವಳಿಕೆ ಮತ್ತು ವಿವೇಚನೆ ಯಾವಾಗಲೂ ಬೇಕೇ ಬೇಕಾ? ಇದೊಂದು ಯೋಚನೆ ಮಾಡಬೇಕಾದ ಪ್ರಶ್ನೆ ಅಲ್ವಾ?